ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ಯಾಪ್ಸಿಕಮ್ ಪಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ರುಬ್ಕೊಳ್ಳೋಕ್ಕೆ ಮಸಾಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು, ಏಲಕ್ಕಿಕಾಯಿ, ಕಸ್ತೂರಿ ಮೇಥಿ, ಗೋಡಂಬಿ ಎಲ್ಲ ತೊಗೋತಾ ಇದ್ದೀನಿ. ಯಾಕೆ ಗೋಡಂಬಿ ತೊಗೊಂಡಿರೋದಂದ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಶೈನಿ ಆಗಿರುತ್ತೆ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಗೋಡಂಬಿ ಎತ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು, ಏಲಕ್ಕಿಕಾಯಿ, ಜೀರಿಗೆ, ಸೋಂಪು, ಮೆಣಸು ಎಲ್ಲ ಎತ್ಕೊತಾ ಇದ್ದೀನಿ. ಎಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ರುಬ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಗೋಡಂಬಿ ಹಾಕ್ಕೋತಾ ಇದ್ದೀನಿ, ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಎಲ್ಲ ರುಬ್ಕೋತಾ ಇದ್ದೀನಿ. ಇದಕ್ಕೆ ಬೇರೆ ಪದಾರ್ಥ ಬೇಡ, ಮತ್ತು ಖಾರದ ಪುಡಿ ಎಲ್ಲ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಅವಶ್ಯಕತೆ ಇಲ್ಲ. ಇವಾಗ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕಿ ನೋಡಿ. ಈಗ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಎರಡು ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಸೇರಿಸ್ಬಿಟ್ಟು ಸ್ವಲ್ಪ ತರತರಿಯಾಗಿ, ಜಾಸ್ತಿ ನುಣ್ಣಗಿರಬಾರ್ದು, ಎಷ್ಟು ತರಿಬೇಕು ಅಷ್ಟು ತರತರಿಯಾಗೆ ರುಬ್ಕೊಳ್ಳೋಣ ಬನ್ನಿ. ರುಬ್ಬಿದ್ದಾಗೈತೆ, ರೆಡಿ ಆಗೈತೆ ನೋಡಿ. ರುಬ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಬೇಕಾಗಿರೋ ತರಕಾರಿ, ಕ್ಯಾಪ್ಸಿಕಮ್ ಎಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್ಸ್, ರುಬ್ಕೊಂಡಿದ್ದಾಗೈತೆ. ಇವಾಗ ಮಿಶ್ರಣ ರೆಡಿ ಆಗೈತೆ. ಇವಾಗ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ತರಕಾರಿ ಕ್ಯಾರೆಟು, ಹುಳ್ಳಿಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ ಎಲ್ಲ ತೊಗೊಂಡಿದ್ದೀನಿ. ಒಗ್ಗರಣೆಗೆ ತಿರ್ಗಾ ಮತ್ತೆ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸು ಕ್ಯಾಪ್ಸಿಕಮ್, ಅದಕ್ಕೆ ಕ್ಯಾಪ್ಸಿಕಮ್ಮು, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ 3 ಸ್ಪೂನಷ್ಟು ಆಯಿಲು, 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ತುಪ್ಪನೂ ಸುದ್ದ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಎಣ್ಣೆನೇ ಹಾಕ್ಬೋದು, ನಾನು ತುಪ್ಪ ಇಷ್ಟಪಡೋದ್ರಿಂದ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಮಾಡೋಣ ಬನ್ನಿ ಹೇಗೆ ಅಂತ. ತುಪ್ಪ ಕಾಯ್ದಿದ್ದಾಗೈತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಆಲ್ರೆಡಿ ಎಲ್ಲ ರುಬ್ಬಕ್ಕೆ ಮಿಶ್ರಣ ಹಾಕಿರೋದ್ರಿಂದ ಬರುತ್ತೆ, ಏನು ಚಕ್ಕೆ ಲವಂಗ ಎಲ್ಲ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು ಅಷ್ಟೇ ಹಾಕೋತೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಟೇಸ್ಟ್ ಜಾಸ್ತಿ ಇರುತ್ತೆ, ಸೋಂಪು ಜಾಸ್ತಿ ಹಾಕಿದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸೋಂಪು ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿ ಹುಡ್ಕೊಳ್ಳೋಣ. ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಚೆನ್ನಾಗೆ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನೀವು ತುಂಬ ಟೇಸ್ಟಾಗಿರುತ್ತೆ ನೋಡಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇವಾಗ ಕ್ಯಾಪ್ಸಿಕಮ್ ಹಾಕಿ ಹುರ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು, ಪುದೀನ ಹಾಕ್ತಾಯಿದ್ದೀನಿ ಇದೇ ಸಮಯಕ್ಕೆ. ರುಬ್ಬಿರೋಕ್ಕೂ ಹಾಕಿದ್ದೀನಿ, ಬಟ್ ಹಿಂಗಿದ್ರೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಿಂಗೂ ಸ್ವಲ್ಪ ಹಾಕಿದ್ದೀನಿ. ಇದೇ ಥರ ಪುದೀನೂ ಇಲ್ಲೂ ಹಾಕಿದ್ದೀನಿ, ರುಬ್ಬಕ್ಕೂ ಹಾಕಿದ್ದೀನಿ, ಎರಡೂ ಕಡೆ ಹಾಕಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಪುದೀನ ಎಲ್ಲ ಹುರ್ಕೊಂಡಿದ್ದಾದಮೇಲೆ ತರಕಾರಿ ಮಿಶ್ರಣ ಹಾಕ್ತಾಯಿದ್ದೀನಿ. ತರಕಾರಿ ಮಿಶ್ರಣ ಎಲ್ಲ ಹಾಕಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿರುತ್ತೆ ಹಿಂಗೆ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ತರಕಾರಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ. ಹುರ್ಕೊಂಡಾಗೆ ಚೆನ್ನಾಗಿ ಅದು ಸ್ವಲ್ಪ ಎಲ್ಲ ಹುರಿದಾದ್ಮೇಲೆ ರುಬ್ಬಿನ ಮಿಶ್ರಣ ಹಾಕ್ತಾಯಿದ್ದೀನಿ. ಇವಾಗ ಈಗೇನು ರುಬ್ಬಿದ ಮಿಶ್ರಣ ಆಯಿತು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಸಾಲೆ ಪದಾರ್ಥದ್ದು ಅವ ಸೇರಿಸ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಅದು ಹುರ್ಕೊಂಡಿದ್ದಾದಮೇಲೆ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಟೊಮೊಟೊ ಹಾಕಿ ಬಾಡಿಸ್ಕೊಳ್ಳೋಣ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೆತ್ತಗಾಗೋ ತನಕ ಟೊಮೊಟೊನು. ಎಲ್ಲ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಈಗ ಅಕ್ಕಿ ಹಾಕ್ತೀನಿ ಫ್ರೆಂಡ್ಸ್. ಮೊದಲೇ ಬಿರಿಯಾನಿ ರೈಸ್ ನೆನೆಸಿಕೊಂಡಿದ್ದೆ. ಫಸ್ಟು ಬಿರಿಯಾನಿ ರೈಸ್ ಹಾಕ್ತಾಯಿದ್ದೀನಿ, ಆಮೇಲೆ ಮಾಮೂಲಿ ರೈಸ್ ಏನು ಬಾಸುಮತಿ ಅಕ್ಕಿ ಎತ್ಕೊಂಡಿದ್ದೆ. ಅದಾದಮೇಲೆ ಮಾಮೂಲಿ ಅಕ್ಕಿ ತಿಂತೀವಲ್ಲ, ಏನು ಊಟ ಅನ್ನ ಮಾಡ್ತೀವಲ್ಲ, ಅದೇ ರೈಸ್ ಎತ್ಕೊಂಡಿದ್ದೀನಿ. ಎರಡು ತೊಳೆದು ನೆನೆಸಿಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹತ್ರಲ್ಲೇ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಹತ್ರಲ್ಲೇ ಮಸಾಲೆ ಹತ್ರಲ್ಲೇ ಬಾಡಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅಂತ ಬಾಡಿಸೋದು. ತುಂಬ ಉದ್ರಾಗಿ ಟೇಸ್ಟಾಗುತ್ತೆ ಅಂತ ಈ ಥರ ಮಾಡ್ಕಿ ಎಷ್ಟು ನೀರು ಬೇಕೋ
ಅಷ್ಟು ಬಿಡಿ ಬಿಡಿಯಾಗಿ ನೀರಾಗೋಷ್ಟು ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕೋತೀನಿ. ನೋಡ್ಬೋದು ರೆಡಿ ಆಗೈತೆ ಹೆಂಗೆ. ಈಗ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಉಪ್ಪು ಬೇಕು ಉಪ್ಪು ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ ಬನ್ನಿ. ನೋಡಿ ನೀರು ಹಾಕಿ ಸ್ವಲ್ಪ ಕುದಿಯೋಕೆ ಬಿಡೋಣ. ಚೆನ್ನಾಗಿ ಕುದ್ದಿದ್ದಾದಮೇಲೆ ಈಗ 3 ವಿಸಿಲ್ ಹೊಡ್ಸೋಣ. 3 ವಿಸಿಲ್ ಹೊಡ್ಸಿದ್ದಾದಮೇಲೆ ಪಲಾವ್ ಹೇಗೈತೆ ಅಂತ ನೋಡೋಣ ಬನ್ನಿ. ನೋಡಿ ವಿಸಿಲ್ ಹಾಕಿ ಹೊಡ್ಸೋಣ 3 ವಿಸಿಲು. ಈಗ ಪಲಾವ್ ರೆಡಿ ಆಯಿತು. ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಬಿಸಿ ಬಿಸಿ ಹೊಗೆ ಕಡಿತೈತೆ ಪಲಾವ್. ಬಿಸಿ ಬಿಸಿ ಪಲಾವ್ ರೆಡಿ ಆಗೈತೆ. ಫಟಾಫಟ್ ಅಂತ ತಿಂದು ಚಟಾಟ್ ಚಟ ಅಂತ ಟೇಸ್ಟ್ ನೋಡೋಣ ಬನ್ನಿ. ಹೇಳೋಣ, ಕಮೆಂಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್ ಹೆಂಗೆ ಕಾಣ್ತೈತೆ ಸೂಪರಾಗಿ ಅಂತ. ಪ್ಲೀಸ್ ನೋಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಓಕೆ ಬಾಯ್.